ಸಮಸ್ತ ಭಾರತೀಯರಿಗೆ ಕರ್ನಾಟಕದ ಮೈಸೂರಿನ ಈ ನಿಮ್ಮ ನಾಗೇಶ್ ಯಾದವನ ಬೆಳಗಿನ ವಂದನೆಗಳು. ಇಂದು ಭಾನುವಾರ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸಣ್ಣ ಸಣ್ಣ ವ್ಯಾಪಾರಿಗಳನ್ನು ಒಂದು ರೀತಿಯ ಉತ್ತೇಜನ ನೀಡುವ ಕಾಯಕಕ್ಕೆ ನನ್ನ ಬೆಳವಣಿಗೆಗೆ ಅಂತಹ ಕಾರ್ಯಕ್ರಮಗಳು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇಂದು ನಾವು ಸುಷ್ಮಾ ಪ್ರಾವಿಷನ್ ಸ್ಟೋರ್ ಅನ್ನುವ ನಮ್ಮ ಕೃಷ್ಣಮೂರ್ತಿಯವರ ಅಂಗಡಿಗೆ ಬಂದಿದ್ದೀವಿ. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಪ್ರಾವಿಷನ್ ಸ್ಟೋರ್ ನಮ್ಮ ವಿನಯಶೇಷಣ ರಸ್ತೆಯಲ್ಲಿದೆ. ಅವರು ಕಳೆದ 20 ವರ್ಷಗಳಿಂದ ಇಂತಹ ಒಂದು ಪ್ರಾವಿಷನ್ ಸ್ಟೋರ್ ನಡೆಸ್ತಾ ಇದ್ದಾರೆ. ಜನಗಳಿಗೆ ಅತ್ಯುತ್ತಮವಾದ ಪದಾರ್ಥವನ್ನು ಅವರು ಕಡಿಮೆ ದರದಲ್ಲಿ ನೀಡ್ತಾ ಇದ್ದಾರೆ. ಈ ಪ್ರಾವಿಷನ್ ಸ್ಟೋರ್ ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ನಿವಾಸಿಗೂ ಹತ್ತಿರದಲ್ಲಿ ಇರತಕ್ಕಂಥ ಮನೆಗಳವರಿಗೆ ಅನುಕೂಲವಾಗ್ತದೆ. ಅಂತಹ ಒಂದು ಕಾಯಕವನ್ನು ಅವರು 20 ವರ್ಷದಿಂದ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಪರವಾಗಿ, ನಮ್ಮೆಲ್ಲ ಮೊಹಲ್ಲಾ ನಿವಾಸಿಗಳ ಪರವಾಗಿ ವಂದನೆಗಳನ್ನು ಹೇಳ್ತೀನಿ. ಕೃಷ್ಣಮೂರ್ತಿಯವರು ಇಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಾಪಾರ ಮಾಡುವಂಥ ಗಳಿಗೆಯವರಿಗೆ, ಅಕ್ಕಪಕ್ಕ ಮನೆಯವರಿಗೆ ತುಂಬು ಹೃದಯದಿಂದ ಮಾತಾಡಿಸಿ ಅವರ ಕಷ್ಟ ಸುಖವನ್ನು ಕೇಳಿ ಬಂದು ತುಂಬ ಬಡತನದಲ್ಲಿರ್ತಕ್ಕಂಥ ಇವರಿಗೆ ರಿಯಾಯಿತಿ ದರದಲ್ಲಿ ತಮ್ಮ ಸಾಮಾನುಗಳನ್ನು ನೀಡ್ತಾರೆ. ಹಸನ್ಮುಖಿಯಾಗಿ ಮಾತಾಡ್ತಾರೆ. ಜನಗಳ ಕಷ್ಟ ಸುಖವನ್ನು ತಮ್ಮ ವ್ಯಾಪಾರದ ದೃಷ್ಟಿಯಲ್ಲಿ ನೋಡದೆ ಅವ್ರಿಗೂ ಕೂಡ ತಾವು ಒಂದು ಸ್ವಾಭಿಮಾನವನ್ನು ಬೆಳೆಸುವ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡ್ತಿದ್ದಾರೆ. ಅಂತಹ ಒಂದು ಉತ್ತಮ ಗುಣವುಳ್ಳ ಕೃಷ್ಣಮೂರ್ತಿಯವರಿಗೆ ನಾವು ಮತ್ತೊಮ್ಮೆ ವಂದಿಸಿ, ಅವರ ವ್ಯಾಪಾರ ವಹಿವಾಟು ಚೆನ್ನಾಗಾಗಲಿ, ಅಕ್ಕಪಕ್ಕ ನಿವಾಸಿಗಳಿಗೆ ಅವರಿಂದ ಸಹಕಾರ ಆಗಲಿ ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ಸಣ್ಣ ವಿಡಿಯೋ ಮಾಡಿದ್ದೀವಿ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅನ್ನೋದೇ ನಮ್ಮ ಭಾವನೆ. ಜೈ ಹಿಂದ್, ಜೈ ಕರ್ನಾಟಕ.